ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭಾರ್ಗವಿ ತನ್ನ ಮಾವನನ್ನ ಬಿಡಿಸ್ಕೊಂಡು ಬರಲೇಬೇಕು ಅಂತ ಶುದ್ಧವಾಗಿ ನಿಂತದ್ದೇ ಕೋರ್ಟ್ ಒಳಗಡೆ ಎಂಟ್ರಿ ಕೊಡ್ತದಾಳೆ. ಕೋರ್ಟ್ ಒಳಗಡೆ ಎಂಟ್ರಿ ಕೊಟ್ಟಿದ್ದೆ ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಆಘಾತಕ್ಕೊಳಗಾಗಿದ್ದಾರೆ. ಅದಕ್ಕೆ ಕಾರಣ ಜೆಪಿ ಹೇಳಿದಂತ ಒಂದು ಸತ್ಯ, ಗಾಯತ್ರಿ ದೇವಿ ಹೇಳಿದಂತ ಆ ಒಂದು ಕಟ್ಟು ಸತ್ಯ. ಇದರಿಂದಾಗಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ರೊಚ್ಚಿಗೆತ್ತಿದ್ದಾರೆ. ಇತ್ತ ಕಡೆ ಜೆಪಿ ಪಾಟೀಲ್ ತಾನೇ ಗಂಗಾ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತಾ ಇದ್ದಾಗ ಇಲ್ಲಿ ಅರ್ಜುನ್ ಸಿಡಿದೆಳ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ಭಾರ್ಗವಿನ ಉಳಿಸೋದಕ್ಕೆ ನೀವೇ ರೀತಿ ಮಾಡಿದ್ರ ಅಂತ ಕೂಡ ಅರ್ಜುನ್ ಪ್ರಶ್ನೆ ಮಾಡ್ತಾರ. ಅದಕ್ಕೆ ಹೇಳ್ತಕ್ಕಂತ ಆ ಒಂದು ಮಾತು ನಿಜಕ್ಕೂ ಅರ್ಜುನ್ ಮನವನ್ನ ಕೆಡಿಸ್ಬಿಡುತ್ತೆ. ಯಾಕಂದ್ರೆ ಜೆಪಿ ಹೇಳ್ತಕ್ಕಂಥದ್ದು ನಾನೇ ಗಂಗಾ, ಬಟ್ ಇಷ್ಟು ದಿನ ನಾನು ಸುಳ್ಳು ಹೇಳಿದ್ದೆ, ಮುಖವಾಡ ಹಾಕೊಂಡಿದ್ದೆ, ಸತ್ಯವನ್ನ ಮರೆಮಾಚಿದ್ದೆ, ಆದ್ರೆ ಇವತ್ತು ಹೇಳು ಸಂದರ್ಭ ಬಂದಿದೆ, ಹಾಗಾಗಿ ಸತ್ಯವನ್ನ ಒಪ್ಕೊಂಡಿದ್ದೀನಿ, ನಾನೇ ಗಂಗಾ ಅಂತ ಹೇಳಿ ಒತ್ತಿ ಹೇಳ್ತಿದ್ದಾರೆ. ಆದ್ರೆ ಅರ್ಜುನ್ಗೆ ಇದು ಯಾವುದನ್ನ ಕೂಡ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ತನ್ನ ತಂದೆ ಅಹಂಕಾರಿ ಇರಬಹುದು, ಆದ್ರೆ ಎಂದು ಕೂಡ ಯಾರ ಜೀವವನ್ನ ತೆಗೆಯತಕ್ಕಂತಹ ಒಂದು ಕ್ರೂರಿ ಅಲ್ಲ ಅನ್ನೋದು ಅರ್ಜುನ್ಗೆ ಗೊತ್ತದ. ಅದೇ ಒಂದು ಕಾರಣದಿಂದಾನೆ ಇಲ್ಲಿ ಅರ್ಜುನ್ನ ಜೆಪಿ ಪಾಟೀಲ್ ಹೇಳ್ತಕ್ಕಂತ ಮಾತನ್ನ ನಂಬೋದಕ್ಕೆ ರೆಡಿ ಇಲ್ಲ. ಆದ್ರೆ ಜೆಪಿ ಪಾಟೀಲ್ ಮಾತ್ರ ತಾನು ಅಪರಾಧ ಮಾಡಿದ್ದೀನಿ ಅಂತಾನೆ ಹೇಳ್ತಿದಾರ. ಹಾಗಿದ್ರೆ ನಿಮ್ಮನ್ನ ಯಾಕೆ ಮುಗಿಸೋದಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳಿ ಅರ್ಜುನ್ ಕೇಳಿದಾಗ, ನಾನು ಸತ್ಯವನ್ನ ಹೇಳ್ಬಿಟ್ರೆ ಅವರು ಸಿಕ್ಕಿ ಬೀಳ್ತಾರೆ ಅನ್ನೋ ಭಯಕ್ಕೆ ನನ್ನವರೇ ನನ್ನನ್ನು ಮುಗಿಸೋದಕ್ಕೆ ಟ್ರೈ ಮಾಡಿದ್ರು ಅಂತ ಕೂಡ ಹೇಳ್ತಿದ್ದಾರೆ ಜೆಪಿ ಪಾಟೀಲ್. ಜೊತೆಗೆ ಒಂದು ಮಾತನ್ನ ಹೇಳ್ತಾರೆ, ನೋಡು ಅರ್ಜುನ, ಶಕುಂತಲಾನ, ನಿರ್ಮಲ ಪಾಟೀಲ್ ನನ್ನ ಚೆನ್ನಾಗಿ ನೋಡ್ಕೊ, ನೀನೇ ಆ ಮನೆಯ ಜವಾಬ್ದಾರಿಯನ್ನ ತಗೋಬೇಕು, ಆ ಮನೆಯನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಜೆಪಿ ಹೇಳ್ತಿದ್ದಾರೆ. ಇಷ್ಟು ದಿನ ಜೆಪಿ ತನ್ನ ಕೆಲಸ ಅಂತ ಬಂದ್ರೆ ತನ್ನದಷ್ಟೇ ನೋಡ್ತಾ ಇದ್ರು. ಅಲ್ಲಿ ಮಗ ಇರಲಿ ಯಾರಿರ್ಲಿ ತನ್ನ ಒಂದು ಅಹಂಕಾರಕ್ಕೆ ಚ್ಯುತಿ ಬೀಳಬಾರ್ದು, ತನಗೆ ಸೋಲು ಆಗ್ಬಾರ್ದು ಅಂತಷ್ಟೇ ನೋಡ್ತಾ ಇದ್ರು. ಆದ್ರೆ ಇವಾಗ ಜೆಪಿ ಪಾಟೀಲ್ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಿದೆ. ಎಂದೂ ಕೂಡ ಅವರು ಮನೆಯ ವಿಷಯ ಬಂದಾಗ ಅವರು ಮನೆಯವ್ರಿಗೆ ಬೆಲೆ ಕೊಡ್ತಾ ಇದ್ರು. ನಿರ್ಮಲಾ ಪಾಟೀಲ್ ಮಗನನ್ನ ನೋಡ್ಬೇಕು ಅಂದಾಗ ಒಪ್ಪಿ ರವೀಂದ್ರ ಭಟ್ಕಳ್ ಮನೆಗೆ ಹೋಗೋಕ್ಕೂ ಕೂಡ ರೆಡಿ ಆಗಿದ್ರು. ರವೀಂದ್ರ ಭಟ್ಕಳ್ ಅವರ ಮಕ್ಕಳನ್ನ ಭಾರ್ಗವಿಯನ್ನ ಅರ್ಜುನ್ ಮದುವೆಯಾಗಿ ಬಂದ್ರು ಕೂಡ ಅದನ್ನ ಕೂಡ ಕ್ಷಮಿಸಿ ಜೆಪಿ ಒಪ್ಕೊಂಡಿದ್ರು. ಅಲ್ಲೇ ಗೊತ್ತಾಗತ್ತೆ ಇಲ್ಲಿ ಜೆಪಿ ಪಾಟೀಲ್ ಎಷ್ಟೇ ಅಹಂಕಾರಿ ಆದ್ರೂ ಕೂಡ ಮನೆಯನ್ನು ವಿಷಯ ಬಂದಾಗ ಖಂಡಿತವಾಗ್ಲೂ ಅವರು ಸೋಲ್ತಾರೆ ಅಂತ. ಅದೇ ಒಂದು ವೀಕ್ನೆಸ್ ಅನ್ನ ಹಿಡ್ಕೊಂಡಂತಹ ಗಾಯತ್ರಿ ದೇವಿ ಜೆಪಿ ಪಾಟೀಲ್ ಅನ್ನ ಹೆದರಿಸಿ ಬೆದರಿಸಿ ಇಲ್ಲಿ ತನ್ನ ಮಾತನ್ನ ಕೇಳುವ ಹಾಗೆ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಲಾಯರ್ ಜೊತೆ ಬಂದಂತ ಗಾಯತ್ರಿ ದೇವಿ, ನೀನೇನಾದ್ರೂ ಗಂಗಾ ಅನ್ನೋ ಸತ್ಯವನ್ನ ಒಪ್ಕೊಳ್ದೆ ಇದ್ರೆ ಖಂಡಿತವಾಗ್ಲೂ ಅಲ್ಲಿ ನಿನ್ನ ಮನೆ ಭೂಮ್ ಅಂದ್ಬಿಡತ್ತೆ, ಭೂಮ್ ಅನ್ನಿಸ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಹೆದರಿಸ್ತಾರೆ, ಬೆದರಿಸ್ತಾರೆ. ಅದೇ ಒಂದು ಕಾರಣದಿಂದಾನೇ ಇಲ್ಲಿ ಜೆಪಿ ತಾನೇ ಗಂಗಾ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಅರ್ಜುನ್ ಮುಂದೆ ಬಿಟ್ಕೊಡ್ತಿಲ್ಲ. ಹಾಗಂದ್ ಮಾತ್ರಕ್ಕೆ ಅರ್ಜುನ್ಗೆ ಸತ್ಯ ತಿಳಿದೇ ಇರತ್ತಾ? ಖಂಡಿತ ಆತನಿಗೆ ಸತ್ಯ ಗೊತ್ತಾಗ್ತದ. ಇಲ್ಲಿ ಅಪ್ಪನನ್ನ ಯಾರು ಹೆದರಿಸಿ ಬೆದರಿಸಿ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡಿಸಿದ್ದಾರೆ ಅಂತ. ಅದೇ ಕಾರಣಕ್ಕೋಸ್ಕರ ಅರ್ಜುನ್ ಒಂದು ಮಾತನ್ನ ಹೇಳ್ತಾರೆ, ನೋಡಿ ಅಪ್ಪ, ನೀವ್ ಏನೇ ಹೇಳಿದ್ರು ನೀವ್ ಗಂಗಾ ಅನ್ನೋದನ್ನ ನಾನ್ ನಂಬೋದಿಲ್ಲ, ಜೊತೆಗೆ ನೀವ್ ಗಂಗಾ ಅಲ್ಲ ಅನ್ನೋದನ್ನ ಕೂಡ ಸಾಕ್ಷಿ ಸಮೇತ ರುಜುವಾತನ್ನ ಮಾಡಿ ನಿಮ್ಮನ್ನ ಜೈಲಿಂದ ಬಿಡಿಸಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ಅಲ್ಲಿಂದ ಅರ್ಜುನ್ ಹೊರಡ್ತಾರೆ. ಇತ್ತ ಕಡೆ ಹೊರಗಡೆ ಗಾಯತ್ರಿ ದೇವಿ ಕೂಡ ಜೆಪಿ ಪಾಟೀಲ್ ಗಂಗಾ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಕಾನ್ಸ್ಟೇಬಲ್ ಮುಖಾಂತರ ಭಾರ್ಗವಿಗೆ ತಲುಪಿಸ್ತಾರೆ. ಭಾರ್ಗವಿ ಈ ಮಾತನ್ನ ಕೇಳಿದ್ದೆ ತಡ, ನೀನು ಒಬ್ಬ ಮನುಷ್ಯ, ಇಂಥ ಕೆಲಸ ಮಾಡಿದ್ಯಲ್ಲ, ನೀನು ಮಾಡಿರೋ ಕರ್ಮ ಕಾಂಡಗಳಿಗೆ ನನ್ನ ಮಾವ ಮುಗ್ಧ ಜೀವಿಯನ್ನ ಬಲಿಪಶು ಮಾಡಿದ್ಯಲ್ಲ, ನಿನಗೆ ಒಳ್ಳೇದಾಗತ್ತಾ? ಖಂಡಿತ ಇಲ್ಲ. ಒಂದು ಹೆಣ್ಣಾಗಿ ಇರಬೇಕಾದಂಥ ಒಂದು ಸಣ್ಣ ವ್ಯಕ್ತಿತ್ವ ಕೂಡ ನಿನ್ನಲ್ಲಿಲ್ಲ. ನೀನು ಮನುಷ್ಯ ರೂಪದ ರಾಕ್ಷಸಿ. ಖಂಡಿತವಾಗ್ಲೂ ಇವತ್ತು ನೀನು ಸಾರಿ ಹೇಳಿದ್ರು ಕೂಡ ಯಾರು ಗಂಗಾ ಅಂತ ಹೇಳಿ ನಂಬದೇ ಇರಬಹುದು, ಆದ್ರೆ ನೀನೇ ಗಂಗಾ ಅನ್ನೋದನ್ನ ನಾನು ರುಜುವಾತ್ ಮಾಡ್ತೇನೆ. ನಾನು ರವೀಂದ್ರ ಭಟ್ಕಳ್ ಅವರ ಮಗಳು ಭಾರ್ಗವಿ LLBನೇ ಆಗಿದ್ರೆ ಖಂಡಿತವಾಗ್ಲೂ ನಿನ್ನ ನೀಚ ಮುಖ ಏನು ಅನ್ನೋದನ್ನ ಎಲ್ಲರ ಮುಂದೆ ಬಯಲ್ ಮಾಡಿ ನೀನೇ ಗಂಗಾ ಅನ್ನೋದನ್ನ ರುಜುವಾತ್ ಪಡಿಸ್ತೀನಿ ಅಂತ ಹೇಳಿ ಭಾರ್ಗವಿ ಇಲ್ಲಿ ಗಾಯತ್ರಿ ದೇವಿಗೆ ಚಾಲೆಂಜ್ ಹಾಕ್ತಿದ್ದಾರೆ. ಅತ್ತ ಕಡೆ ಗಾಯತ್ರಿ ದೇವಿ ಒಂದು ಆಫರ್ ಅನ್ನ ಕೂಡ ಮಾಡ್ತಾರೆ ಭಾರ್ಗವಿಗೆ. ನೋಡು ಭಾರ್ಗವಿ, ನೀನು ನಾನು ಇಬ್ರು ಕೂಡ ಒಟ್ಟಿಗೆ ಸೇರ್ಕೊಂಡ್ರೆ ಖಂಡಿತವಾಗ್ಲೂ ದೊಡ್ಡದಾಗಿ ಏನು ಮಾಡಬಹುದು, ನಿನಗೂ ಕೂಡ ಕೈ ತುಂಬಾ ದುಡ್ಡು ಸಿಗುತ್ತೆ. ಆ ಮನೆ ಬಗ್ಗೆ ಯಾಕೆ ಕೇರ್ ಮಾಡ್ತೀಯಾ ಅಂತ. ನಾನು ನಿನ್ನಂತವಳಲ್ಲ, ಮನೆಗೆ ದ್ರೋಹ ಬಗೆತಕ್ಕಂತ ಸೊಸೆ ಅಲ್ಲ. ಒಂದು ಹೆಣ್ಣಾಗಿ ನ್ಯಾಯದ ಪರವಾಗಿ ನಿಂತ್ಕೋತೀನಿ, ಕಷ್ಟಕ್ಕೆ ಸ್ಪಂದಿಸ್ತೀನಿ. ಅದನ್ನ ಬಿಟ್ಟು ನಿನ್ನ ರೀತಿ ಸ್ವಾರ್ಥಿಯಾಗಿ ಮತ್ತೊಬ್ಬರು ಪ್ರಾಣವನ್ನ ತೆಗೆದು ನನ್ನ ಒಂದು ಆರ್ಭಟವನ್ನ ಮಾಡುವುದಿಲ್ಲ ಅಂತ ಹೇಳಿ ಭಾರ್ಗವಿ ಗಾಯತ್ರಿ ದೇವಿಗೆ ತಿರುಗೇಟನ್ನ ಕೊಡ್ತಾರೆ. ತದನಂತರ ಇಲ್ಲಿ ಭಾರ್ಗವಿ ಬಂದವಳೆ ಚರಣ್ ಹತ್ರ ಮಾತನಾಡೋದಕ್ಕೆ ಮುಂದಾಗ್ತಾರೆ. ನಿನ್ನಮ್ಮನ ಬಗ್ಗೆ ಮಾತನಾಡಬೇಕಾಗಿತ್ತು ಬಾಬಾ. ನಿಮ್ಮ ಅಮ್ಮ ಗಾಯತ್ರಿ ದೇವಿ ನಿಜಕ್ಕೂ ಕೂಡ ಒಳ್ಳೆಯವರಲ್ಲ, ಅವರೇ ಗಂಗಾ. ಆದ್ರೆ ನನಗೆ ವಿಷಯ ಗೊತ್ತಿರಲಿಲ್ಲ. ಆದ್ರೆ ಅವರ ಮಾತನ್ನ ನಂಬ್ಕೊಂಡು ಮನೆಗೆ ಕರ್ಕೊಂಡು ಬಂದು ನಾನು ತಪ್ಪು ಮಾಡ್ಬಿಟ್ಟೆ. ಇವತ್ತು ಮಾವ ತಪ್ಪು ಮಾಡ್ತಿರೋ ತಪ್ಪಿಗೆ ಜೈಲಿನಲ್ಲಿ ಶಿಕ್ಷೆಯನ್ನ
ಅನುಭವಿಸಬೇಕಾಗಿದೆ. ಗಾಯತ್ರಿ ದೇವಿಯನ್ನ ಯಾರು ಮನೆಯಿಂದ ಓಡಿಸಿದ್ದಲ್ಲ, ಆದ್ರೆ ಗಾಯತ್ರಿ ದೇವಿಯೇ ಈ ಮನೆಯಿಂದ ತಲೆಮರೆಸ್ಕೊಂಡು ಹೋಗಿದ್ದು. ಯಾಕಂದ್ರೆ ಆಕೆ ತನ್ನ ಆಟವನ್ನ ಶುರು ಮಾಡಬೇಕಾಗಿತ್ತು. ಗಾಯತ್ರಿ ದೇವಿ ನಿಜಕ್ಕೂ ಒಳ್ಳೆಯವರಲ್ಲ. ಇವತ್ತು ಏನೇನ್ ನಡೆದಿದ್ಯೋ ಅದಕ್ಕೆಲ್ಲ ಗಾಯತ್ರಿ ದೇವಿನೇ ಕಾರಣವಾಗಿದ್ದಾರೆ ಅನ್ನೋ ಸತ್ಯವನ್ನ ಭಾರ್ಗವಿ ಚರಣ್ ಮುಂದೆ ಇಂಚಿಂಚಾಗಿ ಹೇಳಿದ್ರು ಕೂಡ ಇಲ್ಲಿ ಚರಣ್ ಮಾತ್ರ ತನ್ನ ತಾಯಿಯನ್ನ ಬಿಟ್ಕೊಡೋದಕ್ಕೆ ಸಿದ್ಧವಾಗಿಲ್ಲ. ತನ್ನ ತಾಯಿ ಮಹಾನ್ ತಾಯಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ. ಚರಣನ್ನ ತಂದೆ JP ಪಾಟೀಲ್ ಒಪ್ಕೊಂಡಿದ್ದಾರೆ ತಾನೇ ಗಂಗಾ ಅಂತ. ಅಂಥದ್ರಲ್ಲಿ ನನ್ನಮ್ಮ ಗಂಗಾ ಅಂತ ಪ್ರೂವ್ ಮಾಡಿ ಅಪ್ಪನನ್ನ ಬಿಡಿಸ್ಕೊಂಡು ಬರಬೇಕು ಅಂತ ಈ ರೀತಿ ನಾಟಕ ಮಾಡ್ತಿದ್ರ ಭಾರ್ಗವಿ. ಯಾವುದೇ ಕಾರಣಕ್ಕೂ ನನ್ನಮ್ಮನ ಟಚ್ ಮಾಡೋದಕ್ಕೂ ಕೂಡ ನಾನು ಬಿಡುವುದಿಲ್ಲ, ನನ್ನಮ್ಮಂಗೆ ನಾನಿದ್ದೀನಿ ಅನ್ನೋ ಅರ್ಥದಲ್ಲಿ ಚರಣ್ ಮಾತನಾಡ್ತಾರೆ. ಇದನ್ನ ಗಮನಿಸಿದಂತ ಬೃಂದ ಈ ಭಾರ್ಗವಿ ಚರಣ್ ಮನ್ಸನ್ನ ಕೆಡಿಸಿ ಮಾವನ್ನ ಬಿಡಿಸ್ಕೊಂಡು ಗಾಯತ್ರಿ ದೇವಿಯ ಅತ್ತೆಯನ್ನ ಒಳಗಡೆ ಕಳಿಸ್ಬೇಕು ಅನ್ಕೊಂಡಿದ್ಯಾ? ಅದು ಸಾಧ್ಯ ಆಗೋದಿಲ್ಲ. ಗಾಯತ್ರಿಯ ದೇವಿ ಅತ್ತೆ ಹೊರಗಡೆ ಇದ್ರೆ ತಾನೇ ನಾನು ಅನ್ಕೊಂಡಿರೋ ಕನಸು ನೆನ್ಸಾಗೋದು, ಈ ಮನೆ ನನ್ನ ಕಪಿಮುಷ್ಟಿಗೆ ಬರೋದು. ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಬೃಂದ ಭಾರ್ಗವಿ ವಿರುದ್ಧ ಮಸಲತ್ತನ್ನ ಮಾಡ್ತಿದ್ದಾರೆ. ಇದ ಕಡೆ ಜಯಂತ್ ಅವರು ತುಂಬಾ ಯೋಚನೆ ಮಾಡ್ತಿದ್ದಾರೆ. ಯಾಕಂದ್ರೆ JP ವಿರುದ್ಧ ಬಂದಿರತಕ್ಕಂಥದ್ದು ಆರ್ಕೆಗೂ JPಗೂ ಆಗೋದೇ ಇಲ್ಲ. ಅದೇ ಕಾರಣಕ್ಕೆ ಅಣ್ಣನ್ಗೆ ಏನಾದ್ರೂ ಮಾಡ್ಬಿಟ್ರೆ ಅನ್ನೋ ಭಯ ಜಯಂತ್ ಅವರನ್ನ ಕಾಡ್ತದ. ಅದೇ ಒಂದು ಭಯವನ್ನ ಅರ್ಜುನ್ ಹತ್ರ ಕೂಡ ಹೇಳ್ತಾರೆ. ಇಲ್ಲಿ ಆರ್ಕೆ ಒಬ್ಬ ಸಾಮಾನ್ಯ ಲಾಯರ್ ಆಗಿದ್ರು ಬೆಂಗಳೂರಲ್ಲಿದ್ದಾಗ. ಆಗ JP ಅಣ್ಣನ ವಿರುದ್ಧ ಒಂದು ಕೇಸನ್ನ ತಗೊಂಡಿದ್ರು. ಅದೇ ವಿಷಯವಾಗಿ ಅಣ್ಣ ಕೋಪ ಮಾಡಿಕೊಂಡು ಅವನ ಫ್ಯಾಮಿಲಿಯನ್ನ ಅವಮಾನ ಮಾಡಿದ್ರು. ಇದರಿಂದ ಅವಮಾನಕ್ಕೆ ಒಳಗಾದಂತ ಆರ್ಕೆ ಡೆಲ್ಲಿಗೆ ಹೋಗಿ ಸೆಟಲ್ ಆದ್ರು. ಅಲ್ಲಿ ದೊಡ್ಡ ಕೇಸ್ಗಳನ್ನ ತಗೊಂಡು ಹೈ ಪ್ರೊಫೈಲ್ ಲಾಯರ್ ಆದ್ರು. ಹೈ ಪ್ರೊಫೈಲ್ ಕೇಸ್ಗಳನ್ನ ತಗೊಂಡಿರ್ತಕ್ಕಂಥ ಆರ್ಕೆ ಅದನ್ನೇ ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ ಅಂದ್ರೆ ಇವತ್ತಿಗೂ ಕೂಡ JP ಅಣ್ಣನ ವಿರುದ್ಧ ಸೀಡನ್ನ ತೀರಿಸ್ಕೋಬೇಕು ಅಂತ ಹೇಳಿ ಹಪಹಪಿಸ್ತಿದ್ದಾನೆ. ಅದೇ ಕಾರಣಕ್ಕೆ ಅವನು ಇಲ್ಲಿಗೆ ಬಂದಿರೋದು. ಖಂಡಿತ ಅಣ್ಣನನ್ನ ಸುಮ್ಮನೆ ಬಿಡ್ತಾನೆ ಅಂತ ನನಗೆ ಅನ್ನಿಸ್ತಿಲ್ಲ. ಅಣ್ಣ ಆಚೆ ಬರ್ತಾನೋ ಇಲ್ವೋ ಅಂತ ಹೇಳಿ ಭಯ ಶುರುವಾಗಿದೆ ಅಂತ ಹೇಳಿ ಜಯಂತ್ ಹೇಳಿದಾಗ, ನೀವೇನು ಯೋಚನೆ ಮಾಡಬೇಡಿ ಚಿಕ್ಕು, ಯಾರೇ ಬಂದ್ರು ಇಲ್ಲಿ ಇರೋದು JP ಅವರ ಮಗ ಅರ್ಜುನ್ ಅವರ ಅಪ್ಪನನ್ನ ಬಿಡಿಸ್ಕೊಂಡು ಬಂದೇ ಬರ್ತಾನೆ. ಅದು ಯಾರೇ ಬಂದ್ರು ಸರಿನಾ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ನೋಡು ಅರ್ಜುನ್, ನೀನು ಮತ್ತೆ ಭಾರ್ಗವಿ ಇಬ್ರು ಕೂಡ ಒಗ್ಗಟ್ಟಾಗಿ ಸೇರಿ ಅಣ್ಣನನ್ನ ಬಿಡಿಸ್ಕೊಂಡು ಬರ್ಬೋದು. ಅದನ್ನ ಬಿಟ್ಟು ನೀವಿಬ್ರು ಈ ರೀತಿ ಬೇರೆ ಬೇರೆಯಾಗಿ ಹೋದ್ರೆ ಖಂಡಿತ ನಿಮ್ಮ ಶತ್ರುಗಳಿಗೆ ಲಾಭ ಆಗತ್ತೆ. ಅವರು ನಿಮ್ಮನ್ನ ಈ ರೀತಿ ಮಾಡಬೇಕು ಅಂತಾನೆ ಈ ರೀತಿ ಪಿತೂರಿ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳಿದಾಗ ಅರ್ಜುನ್ ಅಂತೂ ಯಾವುದೇ ಕಾರಣಕ್ಕೂ ಭಾರ್ಗವಿ ಕೇಸ್ಗೆ ಎಂಟ್ರಿ ಕೊಡುವುದಿಲ್ಲ ಅಂತ ಹೇಳ್ಬಿಡ್ತಾರೆ. ಇತ್ತ ಕಡೆ ಭಾರ್ಗವಿ ಕೋರ್ಟ್ಗೆ ಹೋಗಿದ್ದಾರೆ. ಅರ್ಜುನ್ ಕೂಡ ಕೋರ್ಟ್ಗೆ ಹೋಗಿ ಪಿಟಿಷನ್ ಹಾಕ್ತಿದ್ದಾರೆ. ಅದೇ ಸಮಯಕ್ಕೆ ಆರ್ಕೆ ಕೂಡ ಬಂದು JP ಪಾಟೀಲ್ ವಿರುದ್ಧ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಪಿಟಿಷನ್ ಹಾಕ್ತಾರೆ. ಇತ್ತ ಕಡೆ ಅರ್ಜುನನ್ನ ಕೆಣಕ್ತಾರೆ ಆರ್ಕೆ. ನೀನ್ ನೋಡಪ್ಪ ಏನಪ್ಪ ನಿನ್ ತಂದೆ ಆಲ್ರೆಡಿ ಗಂಗಾ ಅಂತ ಹೇಳಿದ್ದಾರೆ, ಬಟ್ ಆದ್ರೂ ಕೂಡ ಅಪ್ಪನನ್ನ ಬಿಡಿಸ್ಕೊಂಡು ಬರಬೇಕು ಅಂತ ಬಂದಿದ್ಯಲ್ಲ, ನಿನ್ನ ಪ್ರಯತ್ನಕ್ಕೆ ಏನು ಹೇಳಬೇಕು? ಆತನೇ ಸ್ಟೇಟ್ಮೆಂಟ್ ಕೊಟ್ಮೇಲೆ ಇನ್ನೇನಿದೆ ನೀನು ಅವನನ್ನ ಕಾಪಾಡೋದ್ರಲ್ಲಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಅರ್ಜುನ್ ಮಾತ್ರ ತನ್ನ ತಂದೆಯನ್ನ ಕಾಪಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆರ್ಕೆಗೆ ಚಾಲೆಂಜ್ ಮಾಡ್ತಾರೆ. ಇತ್ತ ಕಡೆ ಕೋರ್ಟ್ಗೆ ಬಂದಿರತಕ್ಕಂತ ಭಾರ್ಗವಿಯನ್ನ ಅಮ್ಮ ಅನ್ನಪೂರ್ಣ ಭೇಟಿ ಮಾಡ್ತಾರೆ. ಮೊದಲಲ್ಲಿ ಭಾರ್ಗವಿಯನ್ನ ತಪ್ಪು ಅಂತ ಹೇಳಿದಂತ ಅನ್ನಪೂರ್ಣ ಅವರು ತನ್ನ ಮಗಳು ಎಂದು ಯಾರನ್ನ ಮುಗಿಸೋದಕ್ಕೆ ಮುಂದಾಗೋದಿಲ್ಲ. ಆದ್ರೆ ನೀನ್ ಎಂದೂ ಕೂಡ ನಿನ್ನ ಮಾವನ ಜೊತೆಯಾಗಿ ಇರಬೇಕು. ನಿನ್ನಿಂದಾಗಿ ನಿನ್ನ ಮಾವ ಜೈಲಿಗೆ ಹೋಗಿದ್ದಾರೆ, ಅವರನ್ನ ಕರ್ಕೊಂಡು ಬರಬೇಕು. ಅರ್ಜುನ್ಗೆ ನೆರಳಾಗಿ ಇಟ್ಕೊಂಡು ನೀನು ನಿನ್ನ ಮಾವನನ್ನ ಕಾಪಾಡಬೇಕು ಅಂತ ಹೇಳಿದ್ದೆ. ತಮ್ಮ ಹತ್ರ ಇರ್ತಕ್ಕಂತ ಆ ಒಂದು ರವೀಂದ್ರ ಭಟ್ಕಳ್ ಅವರಿಗೆ ಸೇರಿದಂತ ಆ ಒಂದು ಹಳೆ ಫೈಲ್ ನ ಕೊಡ್ತಾರೆ. ಇದು ನಿಮ್ಮಪ್ಪನ ಫೈಲ್ ಆಗಿತ್ತು, ಇದರಲ್ಲಿ ಗಾಯತ್ರಿ ದೇವಿ ಅನ್ನೋ ಹೆಸರು ಸಾಕಷ್ಟು ಬಾರಿ ಇದೆ, ನೋಡು ಇದು ನಿನ್ಗೆ ಯೂಸ್ ಆಗಬಹುದೇನು ಅಂತ ಹೇಳಿ ಕೊಡ್ತಾರೆ. ಆ ಒಂದು ಫೈಲ್ ನ ತಗೊಂಡಂತ ಭಾರ್ಗವಿಗೆ ನಿಜಕ್ಕೂ ಕೂಡ ಒಂದು ಅಮೃತ ಸಿಕ್ತಾಗತ್ತೆ. ಯಾಕಂದ್ರೆ ಆ ಒಂದು ಫೈಲ್ ಗಾಯತ್ರಿ ದೇವಿನೇ ಗಂಗಾ ಅಂತ ಹೇಳಿ ಪ್ರೂವ್ ಮಾಡ್ತಕ್ಕಂತ ಸಾಕಷ್ಟು ವಿಷಯಗಳಿದೆ. ಅದೇ ಒಂದು ಫೈಲ್ ನ ಜೊತೆಗೆ ಎಂಟ್ರಿ ಕೊಡ್ತಿದ್ದಾಳೆ ಭಾರ್ಗವಿ ಕೋರ್ಟ್ಗೆ. ಹಾಗಾದ್ರೆ ಕೋರ್ಟ್ ನಲ್ಲಿ ಭಾರ್ಗವಿಯ ಆರ್ಭಟ ಜೋರಾಗಿದ್ದೆ. ಇಲ್ಲಿ ಗಾಯತ್ರಿ ದೇವಿಯ ಪ್ಲಾನ್ ಉಲ್ಟಾ ಮಾಡಿದ್ದೆ. ಗಾಯತ್ರಿ ದೇವಿಯ ಕನಸಿಗೆ ಆಸೆಗೆ ತಣ್ಣೀರನ್ನ ಎರಚ್ತಾಳೆ ಭಾರ್ಗವಿ. ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.